ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಬಂದ ಸುದ್ದಿ ನಿಜಕ್ಕೂ ಖುಷಿಯಾದಂಥ ವಿಚಾರ. ಸದ್ಯ ಎಲ್ಲರೂ ಅಂದ್ಕೊಂಡಂತೆ ಆಗಿಬಿಟ್ಟಿದೆ. ಸದ್ಯ ಈ ಒಂದು ವಿಚಾರ ಕೇಳಿದರೆ ನೀವು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಸದ್ಯ ಏನಾಯಿತು ಸುದ್ದಿ ಅನ್ನೋದನ್ನು ನೋಡ್ಕೊಂಬರೋಣ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರು. ಸ್ನೇಹಿತರೆ, ಭಾರಿ ಟ್ರೆಂಡ್ನಲ್ಲಿ ಇರುವಂತಹ ಖ್ಯಾತ ಬಿಗ್ ಬಾಸ್ ಆ್ಯಕ್ಟರ್, ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟ, ಕೆಲವೊಂದಿಷ್ಟು ಖುಷಿಯ ವಿಚಾರವೂ ಕೂಡ ಹೊರ ಬಂದಿರುವಂಥದ್ದು. ಸೊ ಎಲ್ಲರೂ ಅಂದ್ಕೊಳ್ತಾ ಇದ್ದಂತೆ ಗಿಲ್ಲಿ ನಟ ಮದುವೆ ಆಗಬೇಕು. ಕಾವ್ಯ ಮತ್ತು ಗಿಲ್ಲಿ ಜೋಡಿ ಸೂಪರ್ ಆಗಿದೆ. ಇವರಿಬ್ಬರು ಮದುವೆ ಆದರೆ ಈ ಜೋಡಿ ಸುಖಕರವಾಗಿರುತ್ತೆ, ಸಖತ್ತಾಗಿದೆ. ಇವರಿಬ್ಬರು ಹೊಂದಾಣಿಕೆಯಿಂದ ಹೋಗ್ತಾರೆ ಅನ್ನೋದು ಎಲ್ಲರ ಅಭಿಪ್ರಾಯ. ಜನ ಕೂಡ ಮೆಚ್ಕೊಂಡಿದ್ರು ಈ ಜೋಡಿಯನ್ನು. ಸದ್ಯ ಎಲ್ಲರೂ ಕೂಡ ಮದುವೆ ಆಗಲಿ ಅಂತ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಹಾಕೋದಾಗಿರ್ಬೋದು, ಸ್ಟೇಟಸ್ಗಳನ್ನು ಹಾಕೋದಾಗಿರ್ಬೋದು, ಎಲ್ಲವೂ ಕೂಡ ಪ್ರಚಾರದ ಹುಚ್ಚನ್ನು ಮಾಡಿಕೊಂಡಿದ್ರು. ಸದ್ಯ ಇದೀಗ ಅಭಿಮಾನಿಗಳು ಇವತ್ತು ಅಂದ್ಕೊಂಡಂತೆ ಆಸೆ ಈಡೇರಿರುವಂಥದ್ದು. ಸದ್ಯ ಕಾವ್ಯ ಅವರು ಇದೀಗ ಗಿಲ್ಲಿಯ ಮದುವೆ ಆಗಲಿಕ್ಕೆ ಒಂದು ಪ್ರಕಾರದಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಇದೀಗ ಮೂಲಗಳ ಪ್ರಕಾರ ತಿಳಿದಿರುವಂಥದ್ದು. ಸದ್ಯ ಕುಟುಂಬಸ್ಥರ ವಲಯದಲ್ಲಿ ಕೇಳಿರುವಂಥ ವಿಚಾರ, ಕೆಲವೊಂದಿಷ್ಟು ವಿಚಾರದ ಬಗ್ಗೆ ಮಾತುಕತೆ ಆಗಿದೆ. ಗಿಲ್ಲಿಯವರನ್ನ ಮದುವೆ ಮಾಡಿಕೊಳ್ಳಿಕ್ಕೆ ಎಲ್ಲ ಒಂದು ಸಣ್ಣ ವಿಚಾರವೂ ಕೂಡ ಮಾತುಕತೆ ನಡೆದಿರುವಂತಹ ಮಾಹಿತಿಯನ್ನು ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು. ಸದ್ಯ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಜೋಡಿ ಸಖತ್ತಾಗಿದೆ. ಯಾಕೆಂದರೆ ಜನ ಇಷ್ಟಪಟ್ಟಿರುವಂಥದ್ದು ಈ ಜೋಡಿಗೆ ಈಗಲೇ ಆಶೀರ್ವಾದ ಸಿಕ್ಕಾಯ್ತೆ. ಸೊ ಹಾಗಾಗಿ ಇವರಿಬ್ಬರನ್ನು ಮದುವೆ ಹಾಕಿದ್ರೆ ಈ ಜೋಡಿ ಸೂಪರಾಗಿ ಇರುತ್ತೆ ಅನ್ನೋದು ಎಲ್ಲರ ಆಶಯ ಕೂಡ ಹೌದು. ಸೊ ಹಂಗಾಗಿ ಇವತ್ತು ಕುಟುಂಬದವರು ಕೂಡ ಮಾತನಾಡ್ಕೊಂಡಿದ್ದಾರೆ ಇಬ್ಬರ ಜೋಡಿಯ ಬಗ್ಗೆ. ಸೊ ನೋಡೋಣ, ಕಾದು ನೋಡಬೇಕಿದೆ ವೀಕ್ಷಕರೇ, ಇವರಿಬ್ಬರ ಜೋಡಿ ಕೊನೆವರೆಗೂ ಹಾಗೆ ಇರುತ್ತಾ, ಇವತ್ತು ಫ್ಯಾನ್ಸ್ ಅಂದ್ಕೊಂಡಂತೆ ಇವರಿಬ್ಬರು ಕೂಡ ಮದುವೆ ಆಗ್ತಾರ ಅಂತ. ಸೊ ಇವರ ಕುಟುಂಬ ವಲಯದಿಂದ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಕುಟುಂಬದಲ್ಲಿ ಕೂಡ ಗಿಲ್ಲಿ ಮತ್ತು ಕಾವ್ಯ ಮದುವೆ ವಿಚಾರವು ಕೂಡ ಮಾತುಕತೆ ನಡೆಸಿರುವಂಥದ್ದು. ಸೊ ನೋಡೋಣ, ಅಲ್ಲಿವರೆಗೂ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ನೀವು ಕೂಡ ಕಾವ್ಯ ಮತ್ತು ಗಿಲ್ಲಿಯವರ ಮದುವೆ ಆಗಬೇಕು ಅಂತ ಬಯಸೋದಾದರೆ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.